ನನ್ನ ಗಂಡನ ಹೆಂಗೆ ಬಿಡಿಸ್ಕೊ ಬರ್ಬೇಕು ಏನೋ ಅದೇ ಒಂದು ಚಿಂತೆ ಆಗೈತೆ ಕಣ ರಂಜಿ ನನಗೆ. ನನ್ನ ಗಂಡೊಂದು ಚಿಂತೆ ಆಗೈತಿ. ನನ್ನ ಗಂಡನು ಜೈಲ್ಗೆ ಹೋಗ್ಯಾವನಿ, ಇಬ್ಬರು ಗಂಡುಗಳೂ ಜೈಲ್ಗೆ ಹೋದಂಗಾತು. ಏನು ಮಾಡೋಣ ಈಗ ಇವಳು ಲೇಪಿ ಮಾಡಿರೋ ಬದುಕೇನೋ ಬಿಡತ್ತ ತಮಾಷೆ ಅಂತ ತಿಳ್ಕೊಂಬಲ್ಲ. ಏನು ಹಂಗೇನೆ ಹೆಂಗೆ ಆಡ್ತಾಳೆ ನೋಡು. ನಮ್ಮಯ್ಯಪ್ಪ ಈಸ್ಪೆಟ್ನಾಗೆ ಚೆನ್ನಾಗಿ ಕೈ ಎತ್ತಿತ್ತು ಕಣಿ, ಚೆನ್ನಾಗಿ ದುಡ್ಕೊಂಬರೋದು. ಏನು ಮಾಡ್ತೀವಿ ಅದಕ್ಕೆ ಬಿಡಿಸ್ಕೆ ಬರ್ತೀನಿ, ದುಡ್ಡು ಐತೆ ಈಸ್ಪೆಟ್ನಾಗ್ಳಕ್ಕೆ ತಂದಿರೋದು ಐತಿ. ನಡುವೆ ನಮ್ಮಯ್ಯಪ್ಪಗೆ ಚೆನ್ನಾಗಿ ಕೈ ಎತ್ತೈತೆ ಈಸ್ಪೆಟ್ಟು ಆಡೋದು ಅದಕ್ಕೇನೆ. ಹೆಂಗೆ ದುಡ್ಡು ಬಿಡತ್ತ ಹೆಂಗನ ಏನೋ ಮಾಡ್ಕೊಂತಾರಲ್ಲ ಅನ್ಕೋಬೇಕು. ಹಂಗೆ ಇದು ಮಾಡಿರೋ ಆಗುತ್ತೆ. ಹೇಳು ಹೆಂಗೆ ಆಡ್ತಾಳೆ ಹಂಗೇನೆ. ನಮ್ಮ ಲೇಪಿ ಒಂದು ಈಟನ ನೆನೆಸ್ಕೊಂಬಲ್ವಲ್ಲೇ, ಅವಳನ್ನೇ ಕೇಳೋಣ ಅಂತ ಇದ್ದೀನಿ ನಾನು ಆಮೇಲಿಂದ. ಕೇಳಿ ಬಿಡಿಸ್ಕೊಂಬ. ನೋಡಮ್ಮ ಬೀದಿ ಬಿಕಾರಿ ಅಂತಿದ್ವಿ, ಹಂಗೆ ಅವಳು ಬೀದಿ ಬಿಕಾರಿ ಕಟ್ಟಿ ಅಂತ ಸುಖವಾಗಿದ್ದಾಳೆ ಇವತ್ತು. ಹೆಂಗೆ ಒಯ್ದಾರೆ ಹೆಂಗೇನೆ ಸೆನಕೈದಾರೆ ಕಣೆ ಗಂಡ ಹೆಂಡ್ತಿ. ಗೌರ್ಮೆಂಟ್ ಕೆಲಸ ಆತಲ್ವೇ ಅದಕ್ಕೆ ಸೆನಕೈದಾನೆ. ಯಾಕೆ ಇಲ್ದಿದ್ರೆ ಬೀದಿ ಬಿಕಾರಿ ಅವನು. ಬೀದಿ ಬಿಕಾರಿ ಅಂತ ಅಂದಿದ್ದೆ ನಾನು, ಅವನು ಹಂಗೆ ಇರಬೇಕು ಅಂತಲೇನಿ ನಾನು ಹಂಗೆ ಮಾಡಿದ್ದು. ಅದಕ್ಕೆ ಮತ್ತು ಇವಳು ಗೌರ್ಮೆಂಟ್ ಕೆಲಸ ತಾಂಡ್ಲು ಅಂತಲೇನಿ ಬಿಡು ಹೋದ್ರು ಹೋಗ್ಲಿ, ನಾನು ಮಾತಾಡ್ಸಿದ್ರೆ ಅವಳು ಭೂಮಿ ಕೆಲಸ ತಗಿಸ್ತಾಳೆ ಎಂಬುದು ನನಗೆ ಗೊತ್ತಿತ್ತು. ಅದಕ್ಕೆ ನಾನೇನಂತೆ ತಗಿಸ್ಲೇಳು ಅಂತಲೇನಿ ನಾನು ಹಿಂಗೆ ಮಾಡಿದ್ದು. ಅವನ್ನ ಬೀದಿ ಬಿಕಾರಿ ಅಂದಿದ್ದೀವಿ. ಆಮೇಲೆ ಅವನೊಂದಿಟ್ಟು ಮುಂದುವರೆದು ಸೆನಕಾಗ್ಬಿಟ್ರೆ ಎಲ್ಲರೂ ಅವಾಗ ಏನಂತಾರೆ ಗೊತ್ತೈತಿ, ಅಯ್ಯೋ ಇವಳು ರಂಜಿ ಅವನ್ನ ಆಡ್ಕೊಂತಿದ್ಲು, ಬೀದಿ ಬಿಕಾರಿ ಅಂತಿದ್ಲು. ಇವಾಗ ಅವಳೇನೆ ಅವ್ರಿಗಿನ್ನ ಕೆಳಗೈದಾಳೆ, ಒಂದಾಳು ಇವತ್ತು ಕೆಳಕೈದಾಳೆ. ಅವ್ರು ಇವತ್ತು ಮ್ಯಾಕ್ ಹೋದ್ರು ಅಂತ ಹೇಳಿ ಒಂಥರ ಆಡ್ಕೊಂತಾರೆ. ಅದಕ್ಕೆ ಮತ್ತು ನಾನು ಅವರಿಬ್ಬರಿಗೂ ಜಗಳ ತಂದಿಟ್ಟು ನಾನೇ ಮತ್ತು ದೂರ ಮಾಡಿದ್ದು. ಇನ್ನೇನೇನು ನೋಡಪ್ಪ ತಂಗಿ ಹಿಂಗೆ ಮಾಡ್ಯಾಳೆ ಅಂತ ಅಂದ್ಕೊಂಡ್ರೆ ಪರವಾಗಿಲ್ಲ. ಈಗ ಅಕ್ಕಯ್ಯ ಆದಳು ನಾನು ಮ್ಯಾಲಿರ್ಬೇಕು, ತಂಗಿ ಆದಳು ಅವಳ ಮ್ಯಾಲಿದ್ರೆ ನನಗೆ ಅಕ್ಕಯ್ಯ ಬೆಲೆ ಇರುತ್ತೆ. ಬೆಲೆ ಇರಲ್ಲ, ಬೆಲೆ ಕೊಡಲ್ಲ ಕಣೆ ಯಾರೂ. ಇಲ್ಲೇಳಿ ಯಾರೂ ಬೆಲೆ ಕೊಡಲ್ಲ. ಸುಮ್ಮನೆ ನೀನು ಮಾಡಿದ್ದೇನೆ ಒಳ್ಳೆ ಕೆಲಸ. ಅವತ್ತು ಲಕ್ಕಮ್ಮನೂ ಜಯ ಆಂಟಿಗೆ ಹೇಳಿದ್ದು ನಿಜ ಆಯಿತು. ಅವ್ರು ಹೇಳಿದ್ರು ನಿಮ್ಮ ಅಕ್ಕ ಇಂತಾಗ ಅಂತ ಬುದ್ಧಿನೇ ಇರೋದು, ಬೀದಿ ಬಿಕಾರಿ ಅನ್ನಿಸ್ಕೊಳ್ಳೋನು ಹಂಗೆ ಇರಬೇಕು, ಅವನು ಬೆಳೆಬಾರ್ದು ಅಂದರೆ ಹಿಂಗೆ ಮಾಡಿದರೆ ಗಂಡ ಹೆಂಡ್ತಿನ ದೂರ ಮಾಡಿದರೆ ಅವರಿಬ್ರು ಹಿಂಗೆ ಇರ್ತಾರೆ ಎಂಬ ಲೆಕ್ಕಾಚಾರಕ್ಕೆ ಇವ್ರು ಹಿಂಗೆ ಮಾಡಿರು ಅಂತ ಹೇಳಿರು. ಈಗ ಗೊತ್ತಾಗ್ತೈತೆ ನನಗೆ. ಇಲ್ಲೇ ನಿಮ್ಕೊಂಡು ಕೇಳಿಸ್ಕೆ ಮನೆಗೆ ನಮ್ಮಮ್ಮನೂ ನಾನು ಹಂಗೆ ಅಂದ್ಕೊಂಡಿದ್ದು. ಯಮ್ಮ ಯಾವುದೇ ಕಾರಣಕ್ಕೂ ನಾವು ಹೊಂದಿರೋದು ಹೆಂಗೈತೆ ಹಂಗೆ ಆಗಬೇಕು, ನಾವು ಹೊಂದಿದ್ದಂಗೆ ಇರಬೇಕು. ಇವರು ನಾವು ಅಂಬೋದು ಅವ್ರ ಮ್ಯಾಕ್ ಹೋಗೋದು ಅದೆಲ್ಲ ಸರಿ ಇರಲ್ಲ. ಇವಾಗ ಅವ್ಳು ಗೌರ್ಮೆಂಟ್ ಕೆಲಸ ತಾಂಡಿ ಚೆನ್ನಾಗಿ ದುಡ್ಕೊಂಡು ಚೆನ್ನಾಗಿರೋಳು, ಅವಳು ಬಿಡಿಸಿ ಅವ್ನಿಗಾತು ಏನು ಮಾಡ್ತೀವಿ ನೋಡಮ್ಮ, ಅದು ಒಳ್ಳೆ ಗ್ರಾಚಾರ. ಇವಾಗ ಏನು ಮಾಡೋಕ್ಕಾಗಲ್ಲ, ಅವ್ನ ಕೆಲಸ ಐತೆ, ಅವನು ಕರೆಕ್ಟಾಗಿ ಕೆಲಸ ಮಾಡ್ತಾನೆ, ಸಂಬಳ ತಗೊಂತಾನೆ, ಏನು ಮಾಡೋಕ್ಕಾಗಲ್ಲ. ಎಷ್ಟು ಬೇಜಾರಾಗುತ್ತೆ ಇವತ್ತು. ನಮಗಿನ್ನ ಮುಂದಕ್ಕೆ ಹೋಗ್ಬಿಟ್ರೆ ಅವ್ರು ನಮಗೆ ಮಾತಾಡ್ಸಲ್ಲ, ನಮಗಿನ್ನ ಕೆಳಗಿರ್ಬೇಕು ಅವರು. ಅವಳನ್ನೇ ಕೇಳಿ ಬಿಡ್ಸಮ್ಮ ನಿಮ್ಮ ಮಾಮನ, ಇನ್ನೇನು ಮಾಡೋಕ್ಕಾಗುತ್ತೆ, ಸೆಲ್ಲಾಟಾಡ್ಯಾವ ನಿಮ್ಮ ಮಾಮನ್ನು. ಬರಲಿ ಕೇಳ್ದಾಗ ಮಾತಾಡ್ತೀನಿ. ಕೇಳಲಿ ನಮ್ಮ ನಿಮ್ಮ ಮಾಮನ ಬಿಡಿಸು ಅಂತ ಹೇಳಿ ಕೇಳಲಿ, ಅವಾಗ ಮಾತಾಡ್ತೀನಿ. ನಾನು ಇಷ್ಟು ನನ್ನ ಮುಂದೆ ಅಲ್ಲ, ನನ್ನ ಸಂಸಾರ ಹಾಳು ಮಾಡಬೇಕು, ನಮ್ಮನ್ನು ತುಳಿಬೇಕು, ನನ್ನ ಗಂಡ ಬೀದಿ ಬಿಕಾರಿನೇ ಆಗಿರ್ಬೇಕು, ಅವಳು ಹೆಂಗೆ ಅಂದಿದ್ಲು ಹಂಗೆ ಇರಬೇಕು ಅಂತ ಬಯಸ್ತಾ ಇದ್ದಾಳೆ ನಮ್ಮ ಅಕ್ಕಯ್ಯ. ನಾನೇನೋ ಅಂದ್ಕೊಂಡಿದ್ದೆ ಹೋಗೋತ್ಲಾಗೆ. ನಾನು ಸುಮ್ಮನೆ ಜಗಳ ಮಾಡ್ಕೊಂಡು ಹೋಗಿ ನನ್ನ ಕೆಲಸ ಕಳ್ಕೊಂಡು ಇವತ್ತು ನಾನು ಎಷ್ಟೆಲ್ಲ ಅನುಭವಿಸ್ತಾ ಇದ್ದೀನಿ. ಬೇಜಾರಾದಂಗೆ ಐತಿ. ಇವನ್ನೆಲ್ಲ ಮಾತುಗಳು ಕೇಳಿದ್ರೆ ಒಂಥರ ಮನಸ್ಸಿಗೆ ಬೇಜಾರಾದಂಗೆ ಆಗ್ತೈತೆ. ಅವನು ಮೇಲ್ಕೋದ್ರೆ ನಮಗೆ ಬೆಲೆ ಕೊಡಲ್ಲ, ಅವನು ಬೀದಿ ಬಿಕಾರಿನೇ ಆಗಿರಬೇಕು. ಅವನು ಯಾವತ್ತೂ ಮುಂದುವರೆದು ಬಿಟ್ರೆ ನಮಗೆ ಬೆಲೆನೇ ಇರಲ್ಲ. ಏನು ಮಾಡೋಣ, ಏನು ಮಾಡಬೇಕು ಏನೋ ಒಂದು ಗೊತ್ತಾಗ್ತಾಯಿಲ್ಲ ನಮಗೆ. ಅವರೇ ಮುಂದುವರಿತಾ ಇದ್ದಾರೆ. ನಮ್ಮ ಕೆಳಗಿರ್ಬೇಕು ಯಾವತ್ತೂ ಅವರು. ಹಂಗಾದ್ರೆ ಮಾತ್ರ ನಾವು ದೊಡ್ಡರಾಗಿರೋದಕ್ಕೊಂದು ಬೆಲೆ ಇರುತ್ತೆ. ಅದೇ ಮತ್ತೆ ಇವಾಗ ನೋಡು, ನಾವೇನಾರ ಚೆನ್ನಾಗಿದ್ದಿದ್ರೆ ಅವಳು ಸಂಗೀತನ ಹೆಂಗೆ ಅನ್ಬೋದಾಗಿತ್ತು. ಇವಾಗ ಅವಳು ದೊಡ್ಡವಳು, ನಮ್ಮ ರಾಜು ಬಾವ ನಾವು ದೊಡ್ಡವರು, ನಮ್ಮ ಹತ್ರ ಹೊಸ್ಕೊಂಡು ಬರಬೇಕು ಅನ್ನೋ ಥರ ಅವ್ರು ಯಾವ ರೀತಿ ನಮಗೆ ಬೈತಾರೆ ನೋಡ್ರಿ. ಅದೇ ಮತ್ತೆ ಯಾವತ್ತೂ ದೊಡ್ಡವ್ರ ಮೇಲಿರಬೇಕು ಅಂತ ಹೇಳ್ತಾರಲ್ವೇ, ಸಣ್ಣವ್ರ ಮೇಲಕ್ಕೆ ಹೋಗ್ಬಿಟ್ರೆ ದೊಡ್ಡವ್ರಿಗೆ ಬೆಲೆ ಇಲ್ದಂಗೆ ಆಗುತ್ತೆ ಅಂತ. ಆದರೆ ನಮ್ದು ಉಲ್ಟಾ ಆಗೈತೆ, ನಾವು ಮೇಲಿರಬೇಕಾಗಿತ್ತು, ಅವ್ರು ಕೆಳಗಿರ್ಬೇಕಾಯ್ತು, ಅವಾಗ ಚೆನ್ನಾಗಿರ್ತಿತ್ತು. ಏನು ಮಾಡ್ತೀವಿ, ದೇವ್ರಮ್ಮ ನಮ್ಮನ್ನು ಇಂಥ ಸ್ಥಾನಕ್ಕೆ ಕೊಂಡಿಸಿದ್ದಾನೆ. ಅಯ್ಯೋ ಹಿಂಗೆ ಇರಲ್ಲ ತಗ, ಕಾಲ ಬದಲಾಗುತ್ತೆ. ಕಾಲ ಬದಲಾದಾಗ ಒಂದಲ್ಲ ಒಂದಿನ ನೀವು ಚೆನ್ನಾಗಿ ಆಗ್ತೀರಾ, ನೀವು ಚೆನ್ನಾಗಾದಾಗ ನೀವು ಮಾತಾಡ್ಬೋದು, ನಾವು ಚೆನ್ನಾಗಾಗ್ತೀವಿ. ಅಯ್ಯೋ ಹಿಂಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ನನಗೇನೋ ರಾಮು ಬೀದಿ ಬಿಕಾರಿ ಥರನೇ ಇರಬೇಕು. ಅವ್ನು ಮುಂದುವರಿಬಾರ್ದು, ಅವ್ನು ಹಿಂಗಿದ್ನ ಹಂಗೆ ಇರಬೇಕು. ಹಂಗಿದ್ರೆ ಮಾತ್ರ ನಮಗೆ ಅಂಬೋದಕ್ಕೆ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ನಮಗೆ ಅಂದಿರೋರಿಗೆ ನಮಗೆ ಎಷ್ಟು ಅವಮರ್ಯಾದೆ ಆಗುತ್ತೆ ಅಂದರೆ ಒಂಥರ ಸಹಿಸ್ಕೊಂಬಕ್ಕಾಗಲ್ಲ. ಹೊಟ್ಟೆ ಕೆಂಡಾಗಿ ಬಿದ್ದಂಗೆ ಆಗುತ್ತೆ, ಅಷ್ಟು ಹೊಟ್ಟೆ ಉರಿದೋಗ್ಬಿಡುತ್ತೆ. ತಡ್ಕೊಂಬಕ್ಕಾಗಲ್ಲ ನನಗೆ, ಅಷ್ಟಿಷ್ಟು ಉರಿದೋಗ್ಬಿಡುತ್ತೆ ಬಿಡು. ಅಯ್ಯೋ ಹೇಳ್ಬಾರ್ದು. ಇಡತ್ಲಾಗ ಹೋಗಿ ಏನು ಮಾಡೋಣ, ನನಗೆಲ್ಲ ಹೋಗಿ ಬರಬೇಕು. ಏನು ಮಾಡ್ತೀಯ, ಯಾರ ಹತ್ರ ಹೋಗಿ ಯಾರನ್ನ ಮೆಂಬರು ಪಂಚಾಯತಿ ಅಧ್ಯಕ್ಷರು ಅಂತ ಹೋಗಿ ಮಾತಾಡ್ಕೊಂಡು ನನ್ನ ಗಂಡನ ಬಿಡಿಸ್ಕೊಬತ್ತೀನಿ. ನೋಡೋಣ ಅದೇ ಮಾತಾಡ್ತೀನಿ.
ಹೋಗ್ಬತ್ತೀನಿ ಬತ್ತೀಯ ನೀನು? ನಡಿ ಹೋಗಿ ಬರೋಣ ನಡಿ. ಇಲ್ಲ ಅಂದ್ರೆ ಇನ್ನೇನು ಮಾಡ್ತೀಯ ಮತ್ತೆ? ಕೇಳಬೇಕು ನಾನು ಮೇಲಿಂದ ಬಂದು ಒಂದ್ಸತಿ ಕೇಳ್ತೀನಿ ನಡಿ ಅವಳನ್ನ. ಒಂದ್ಸತಿ ಬಾಯ್ ಬಿಟ್ಟೆ ಕೇಳ್ತೀನಿ, ನಿಮ್ಮ ಮಾಮನ ಬಿಡಿಸು, ನನ್ನ ಮಕ್ಕ ನೋಡ್ಕೊಂಡು ಬಿಡಿಸು ಅಂತ ನಾನೆಲ್ಲ ಕೇಳ್ತೀನಿ. ಥೂ, ನನಗೆ ಅಕ್ಕ ಅಂತ ಹೇಳ್ಕೊಂಬಕ್ಕೆ ನಾಚಿಕೆ ಆಗ್ತೈತೆ. ನನ್ನ ಗಂಡನ್ನ ತುಳಿಬೇಕು ಅಂತಲೇ ನೋಡ್ತಾ ಇದ್ದಾಳೆ ರಾಮನ್ಯವಳು. ನನಗೆ ಅವತ್ತು ಲಕ್ಕ ಮತ್ತೆ ಹೇಳಿದ್ದು ನಿಜ. ನಿನ್ನ ಗಂಡ ಬೀದಿ ಬಿಕಾರಿನೇ ಆಗಿರಬೇಕು ಅಂತ ಬಯಸ್ತಾರೆ, ನಿನಗೆ ಕೆಟ್ಟದ್ದು ಬಯಸ್ತಾ ಇದ್ದಾರೆ, ನಿನಗೆ ಅದು ಗೊತ್ತಿಲ್ಲ ಅಂತೇಳಿ ನಾನು ನಂಬಿದೆ. ಆದರೆ ಇವಾಗ ಗೊತ್ತಾಗ್ತೈತಿ ಇವಳು ಬುದ್ಧಿ ಏನು ಅಂತೇಳಿ. ಅವಳು ಯಾಕೆ ನನಗೆ ಹಿಂದೆ ಕೇಳಿದ್ಲು, ಯಾಕೆ ನನಗೆ ಗಂಡ ಹೆಂಡತಿ ಮಧ್ಯೆ ಜಗಳ ತಂದಿಕ್ಕಿ ಬಾ ನಮ್ಮ ಮನೆಯಾಗಿರು ಅಂತ ಹೇಳಿ ಯಾಕೆ ಕರ್ಕೊಂಡು ಹೋದ್ಲು. ಗಂಡ ಹೆಂಡತಿ ಜಗಳ ಆದರೆ ಗೌರ್ಮೆಂಟ್ ಕೆಲಸ ಹೋಗುತ್ತೆ, ಅವಳು ಭೂಮಿ ಕೆಲಸ ಇದರಿಂದ ತೆಗ್ದು ಹಾಕಿಸ್ತಾಳೆ. ಯಪ್ಪ ಎಷ್ಟೆಲ್ಲ ಪ್ಲಾನ್ ಮಾಡಿದ್ದಾಳೆ ನಮ್ಮ ಅಕ್ಕಯ್ಯ. ಯಪ್ಪ ಇವಾಗಂತೂ ನನಗಂತೂ ಹೇಳೋಕ್ಕಾಗ್ತಿಲ್ಲ. ಅಯ್ಯ ಎಷ್ಟೊಂದು ಪ್ಲಾನ್ ಮಾಡಿ ಹೆಂಗಿದು ಮಾಡ್ತಾ ಇದ್ದಾಳೆ ನೋಡು. ಯಪ್ಪ ದೇವ್ರೆ, ಎಂತೆಂಥ ಜನಗಳು ಇರ್ತಾರಪ್ಪ. ಎಲ್ಲಾರನ್ನೂ ನಂಬ್ತೀವಿ, ಸ್ವಂತ ಅಕ್ಕ ಎಂತ ನಂಬಿದ್ರು ಅವಳು ನೋಡಿ ಯಾವ ರೀತಿಯೇ ಇದು ಮಾಡ್ತಾ ಇದ್ದಾಳೆ. ನನ್ನ ಕೆಲಸ ಕಳ್ಕೊಂಡ್ನಲ್ಲಪ್ಪ. ಇವಾಗ ನಾನು ಏನು ಕೆಲಸ ಮಾಡೋಣ ಅನ್ನಿಸ್ತೈತೆ. ಎಂಥ ಒಳ್ಳೆ ಕೆಲಸ, ಇವತ್ತು ಗಂಡ ಹೆಂಡತಿ ಇಬ್ಬರು ಗೌರ್ಮೆಂಟ್ ಕೆಲಸದಾಗ ಇರ್ತಿದ್ವಿ, ಹೆಂಗಿರ್ಬೋದಾಗಿತ್ತು. ಏನೇನೋ ಆಯಿತು ಹೋಗತ್ಲಾಗಿ. ಯಾರನ್ನೂ ಲೇಪು ಹಿಂಗೆ ಬೈಕೊಳ್ತಾ ಇದೆಯಾ? ಅವಳೇ ನಮ್ಮ ಅಕ್ಕ ದರಿದ್ರದವಳು. ಅವಳ ಹತ್ರ ಒಳ್ಳೆ ಬುದ್ಧಿ ಇಲ್ಲ. ನನಗೆ ಈಗ ಗೊತ್ತಾಗ್ತೈತೆ ಅವಳ ಬುದ್ಧಿ ಏನು ಅಂತ. ಅಲ್ಲ ರಾಮು, ಅಲ್ಲ ನಮ್ಮ ಅಕ್ಕನೇ ನನಗೆ ಇಷ್ಟು ಕೆಟ್ಟದ್ದು ಬಯಸ್ತಾಳೆ ಅಂದರೆ, ಅಲ್ಲ ಬೀದಿ ಬಿಕಾರಿನೇ ಆಗಬೇಕು. ಅದಕ್ಕೆ ಅವರಿಬ್ಬರು ಮಧ್ಯೆ ಜಗಳ ತಂದಿಕ್ಬಿಟ್ಟು ನನ್ನ ತಂಗಿ ನಮ್ಮ ಮನೆಯಾಗ ಕರ್ಕೊಂಬಂದು ಇಟ್ಕೊಂಡಿದ್ದು. ಇವನು ನನ್ನ ಗಂಡ ಹಿಂಗೆ ಮಾಡಲಿಲ್ಲ ಅಂದ್ರೆ ನಾನು ಕಳಿಸ್ತಿರ್ಲಿಲ್ಲ. ನನ್ನ ಗಂಡ ಹಿಂಗೆ ಮಾಡಲಿಲ್ಲ ಅಂದಿದ್ರೆ ಅವಳು ಇನ್ನೂ ಇಲ್ಲೇ ಬಿದ್ದಿರೋಳು ಅಂತ ಮಾತಾಡ್ತಾಳಲ್ಲ. ಅವಳ ಹತ್ರ ಎಷ್ಟು ಕೆಡ್ಕೈತೆ ಅಂತ ಇವಾಗ ಗೊತ್ತಾಯ್ತು ರಾಮು ನನಗೆ. ಅದೇ ಮತ್ತೆ ಒಬ್ರು ಹೇಳಿದ್ರೆ ಗೊತ್ತಾಗಲ್ಲ, ನಮ್ಮ ಅಕ್ಕಯ್ಯ ಅಂತ ಕೋಣದೆ. ಈಗ ಗೊತ್ತಾಯ್ತಾ? ಯಾರೇ ಆಗಲಿ ಇಲ್ಲೋಡು, ಚೆನ್ನಾಗಿದ್ದು ಬಿಟ್ರೆ ನೋಡಿ ಹೊಟ್ಟೆ ಉರ್ಕೊಳ್ತಾರೆ. ಚೆನ್ನಾಗಿಲ್ವಾ? ಅಯ್ಯೋ ಪಾಪ, ನಮಗಿನ್ನೂ ಕೆಳಗಿದ್ರೆ ಅವ್ರಿಗಿನ್ನೂ ಕೆಳಗಿದ್ರೆ ಸ್ವಲ್ಪ ನೋಡಿ ಬೇಕಾದ್ರೆ ಅಯ್ಯೋ ಅಂತಾರೆ ಹೊರತು, ಚೆನ್ನಾಗಿದ್ರೆ ನೋಡಿ ಸಹಿಸ್ಕೊಂಬಕ್ಕಾಗಲ್ಲ. ನಿನ್ನ ಕೆಲಸ ಸಿಕ್ಕಿತ್ತಲ್ಲ ನಿನಗೆ, ಅದಕ್ಕೆ ನಿಮ್ಮ ಅಕ್ಕನಿಗೆ ಹೊಟ್ಟೆ ಉರಿಗೆ ಈ ರೀತಿ ಮಾಡಿದ್ಲು. ಏನು ಮಾಡ್ತೀಯ, ಕೆಲಸ ಹೋಯ್ತು, ಬೇರೆ ಏನಾನ ಕೆಲಸ ಮಾಡ್ಕೊಂಡಿರು, ಇನ್ನೇನು ಮಾಡೋಕ್ಕಾಗುತ್ತೆ. ಮಾತಾಡಿಸ್ಬೇಡ, ಇವಾಗನ ಗೊತ್ತಾಯ್ತಲ್ಲ. ಇಲ್ಲೋಡು, ಅವಳು ಮಾತಾಡ್ಸೋ ಅಂಥ ಸಂದರ್ಭ ಬಂದೈತೆ ಅಂದರೆ ನಾನು ಬೇಕಾದ್ರೆ ನನ್ನ ಜೀವ ಬೇಕಾದ್ರೆ ಬಿಡ್ತೀನಿ, ಅವಳನ್ನ ಮಾತ್ರ ಮಾತಾಡ್ಸಲ್ಲ ನಮ್ಮ ಅಕ್ಕಯ್ಯನ. ನಾನು ಬೇಕಾದರೆ ಅಂಥ ಸಂದರ್ಭ ಏನಾದರೂ ಬಂದೈತೆ ಅವಳನ್ನ ಮಾತಾಡಿಸ್ಲೇಬೇಕು ಅಂತ ಹೇಳಿ ಬಂದೈತೆ ಅಂತಂದರೆ ನಾನು ಈ ಭೂಮಿ ಮೇಲೆ ಇರೋದಿಲ್ಲ ಅಷ್ಟೇ. ಅವಳು ನಾನು ಇರೋವರೆಗೂ, ನನ್ನ ಸಾಯೋವರೆಗೂ ಅವಳನ್ನ ಮಾತಾಡ್ಸೋದಿಲ್ಲ ರಾಮು, ಮಾತಾಡ್ಸೋದಿಲ್ಲ. ನಿನ್ನ ಮನಸ್ಸಿಗೆ ಬೇಜಾರು ಮಾಡೋದಿಲ್ಲ. ಇವಾಗ ಗೊತ್ತಾಗ್ತೈತೆ ನನಗೆಲ್ಲನ. ಅಲ್ಲೋಪರ್ ನನ್ನ ಮಗಂತಾಗ ಎಷ್ಟು ಅಯ್ಯೋ ಅಂದೋದೆ. ಇನ್ನೂ ಬರ್ತಾಳೆ, ಕೇಳ್ತಾಳಂತೆ. ಮಾತಾಡ್ತಿಲ್ಲ, ಆಮೇಲೆ ಬಂದು ಕೇಳ್ತೀನಿ ಬಿಡಿಸು ಅಂತ ಕೇಳ್ತೀನಿ ಅಂತ ಮಾತಾಡ್ತಾ ಇದ್ಲು. ಬಂದು ಕೇಳ್ದಾಗ ಮಾತಾಡ್ತೀನಿ ನಾನು. ಇಷ್ಟು ಮುಂಡೆಗೆ ಬರಲಿ. ಇವಾಗ ಗೊತ್ತಾಯ್ತಲ್ಲ ಬಿಡು, ಜಾಸ್ತಿನ ಟೆನ್ಷನ್ ತಗೊಂಬಕ್ಕೆ ಹೋಗ್ಬೇಡ. ಆರಾಮಾಗಿರೋದು ನೋಡು ಅಷ್ಟೇ. ಇನ್ನೇನು ಮಾಡೋಕ್ಕಾಗುತ್ತೆ, ಆಗಿದ್ದಾಗಲಿ ಹೋಗಿದ್ದೋಗ್ಲಿ. ಇವಾಗ ಗೊತ್ತಾಯ್ತಲ್ಲ ಅವ್ರಿಗೇನು, ನಮಗಿನ ಮೇಲಕ್ಕೆ ಹೋಗ್ಬಿಡ್ತಾನೆ ಇವನು ಬೀದಿ ಬಿಕಾರಿ ಅಂತ ಅಂದಿದ್ದೆ. ಇವ್ನು ಹಿಂಗೆ ಇರಬೇಕು, ಬೀದಿ ಬಿಕಾರಿನೇ ಆಗಿರಬೇಕು. ಗಂಡ ಹೆಂಡತಿ ಮಧ್ಯೆ ಜಗಳ ಆದರೆ ಏನು ಮಾಡೋಕ್ಕೂ ಮನಸ್ಸಿರೋದಿಲ್ಲ, ಏನೂ ಮುಂದೆ ಕೆಲಸಗಳು ಆಗೋದಿಲ್ಲ. ಹೆಂಗಿದ್ರು ದೂರ ಮಾಡ್ಕೊಂಡಿದ್ರೆ ಒಂಥರ ಚೆನ್ನಾಗಿರ್ತಾರೆ ಅಂತ. ತಂಗಿ ಜೀವನನೇ ಹಾಳು ಮಾಡೋಕೆ ಹೊರಟಿದ್ದಾಳಲ್ಲ ನಿಮ್ಮ ಅಕ್ಕ, ಎಂಥ ಕಚಡ ಮುಂಡೆ ಇರ್ಬೋದು. ಇಷ್ಟರಾಗೆ ಗೊತ್ತಾಗ್ತಿಲ್ವಾ ನಿಮ್ಮ ಅಕ್ಕನ ಬುದ್ಧಿ ಏನು ಅಂತ? ನಿನ್ನ ಜೀವನನೇ ಹಾಳು ಮಾಡಬೇಕು ಅಂತ ಹೊರಟವಳಲ್ಲ. ಯಾಕೆ ನನ್ನ ಜೀವನ ಹಾಳು ಮಾಡ್ಬೇಕಂತ ಹೊರಟಿದ್ದಾಳೆ ಅಂತಂದರೆ, ಅವಳು ನಾನು ಹೇಳಿರತ್ತಕ್ಕೆ ಮದುವೆ ಆಗ್ಬೋದಾಗಿತ್ತು, ಇವಳು ಒಪ್ಪಿ ಆದ್ಲಲ್ಲ ಅನ್ನೋದೊಂದು ಹೊಟ್ಟೆ ಕಿಚ್ಚಿಗೆ ಈ ರೀತಿ ಮಾಡ್ತಾ ಇದ್ದಾಳೆ ಅಷ್ಟೇ. ಮಾಡಲಿ, ನಾನು ಸಾಯೋವರ್ಗಳನ್ನ ಮಾತಾಡ್ಸಲ್ಲ, ಬರಲಿ, ನಾನು ಕೇಳಲಿ, ಅವಾಗ ಮಾತಾಡ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಅಕ್ಕ ಮತ್ತು ನಾನು ಜಯಮಂಟಿ ಹೇಳಿರೋದು ನಿಜ ಆಯಿತು. ಇವತ್ತು ನಿಜ ನನಗೆ ಅವತ್ತೇನೆ ಅವರು ಹೇಳ್ದಾಗಲೇ ಹೊರತ್ಕೊಂಡಿದ್ರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ. ನಾನು ಕೆಲಸ ಕಳ್ಕೊಬಿಟ್ಟೆ, ಸುಮ್ಮನೆ ನ್ಯಾಯವಾಗಿ ಕೆಲಸ ಕಳ್ಕೊಂಡು ಸುಮ್ಮನೆ ಬೇಜಾರು ಮಾಡಿಸ್ಬಿಟ್ಟೆ ರಾಮನ್ಗೂ. ಇವತ್ತು ನೆನೆಸ್ಕೊಂಡ್ರೆ ಬೇಜಾರಾಗ್ತೈತೆ. ಆದರೆ ಇವಳು ಬುದ್ಧಿ ಗೊತ್ತಿರಲಿಲ್ಲ ಪಾಪ. ಹೇಳಿರ್ಕಣಪ್ಪ ಅವತ್ತು ಇವಳು ಬುದ್ಧಿ ಏನು ಅಂತ, ನಾನೇ ನಂಬಲಿಲ್ಲ. ಇವಾಗ ಗೊತ್ತಾಗ್ತೈತೆ ಅವಳು ಬುದ್ಧಿ ಏನು ಅಂತ. ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.